रक्षिते सर्वभावान्तरक्षिते। यशनेन्द्र प्रवचन इतना था 18वां बार का है या 19वां बार का है? 18। ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದ್ಬುದ್ಧಗೊಂಡಿರುವ ಕಲಶಗಳ ಮೇಲೆ ರಾಜಮಲ್ ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 5ನೇ ಮಂಗಲ ಕಲಶಿದೆ. ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಚಾತು ಬಂಧೋ ನಮೇಶಾ ಇತ್ಯುತ್ಥಾನೋತ್ಪುಲಕವದನಾ ರಾಗಿಣೋ ವ್ಯಾಚರಂತು ಆಲಂಬಂತಾಂ ಸಮಿತಿ ಪರತಾಂ ತೇ ಯತೋ ವ್ಯಾಪಿ ಪಾಪ ಆತ್ಮಾನಾತ್ಮಾವಗಮವಿರಹಾತ್ ಸಂತಿ ಸಮ್ಯಕ್ ತ್ವರಿತಾ. ಹೇಗಿದ್ದಾನೆ ಮಿಥ್ಯಾದೃಷ್ಟಿ ಜೀವನು? ಅಯಂ ಅಹಂ ಸ್ವಯಂ ಸಮ್ಯಕ್ ದೃಷ್ಟಿ ಜಾತು ಮೇ ಬಂಧ ನ ಸ್ಯಾತ್. ಈ ಯಾವ ನಾನಿದ್ದೇನೆ ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದೇನೆ. ಆ ಕಾರಣದಿಂದ ತ್ರಿಕಾಲದಲ್ಲೂ ಅನೇಕ ಪ್ರಕಾರದ ವಿಷಯ ಸುಖಗಳನ್ನು ಭೋಗಿಸುತ್ತಿದ್ದರೂ ನಮಗಂತೂ ಕರ್ಮದ ಬಂಧವಾಗುವುದಿಲ್ಲ. ಎಷ್ಟು ವಿಪರೀತತ ಇದೆ ನೋಡಿ. ಸಮ್ಯಕ್ ದೃಷ್ಟಿ ಇದ್ದೇನೆ ಅಂಥೇಳಿ ಮನ್ನಿಸುವಂಥವ ವಿಷಯ ಸುಖವನ್ನು ಯಾಕೆ ಭೋಗಿಸ್ತಾನ್ರಿ ಹೇಳ್ರಿ ನೋಡು. ಬಂಧ ಆಗೋದ ಬಿಡೋದ ನಂತರದ ಮಾತು. ಸಮ್ಯಕ್ ದೃಷ್ಟಿ ಅರ್ಥಾತ್ ಅತೀಂದ್ರಿಯ ಅರೂಪಿ ಚೈತನ್ಯಮಯ ಆತ್ಮನ ಅನುಭೂತಿ ಪೂರ್ವಕ ಆತ್ಮ ಶರೀರ ಇಂದ್ರಿಯ ಮನಸ್ಸು ವಾಣಿಗಳಿಂದ ಅತ್ಯಂತ ಭಿನ್ನನಿದ್ದಾನೆ ಅನ್ನುವಂಥ ಯಥಾರ್ಥ ದೃಷ್ಟಿ ಯಾವನಿಗೆ ಪ್ರಾಪ್ತ ಆಗಿದೆಯೋ ಅವನು ವಿಷಯಗಳನ್ನು ಯಾವುದರ ಸಲುವಾಗಿ ವಿಷಯ ಸುಖವನ್ನು ಯಾವುದರ ಸಲುವಾಗಿ ಭೋಗಿಸ್ತಾನೆ. ಒಂದು ಮಾತು, ವಿಷಯಗಳಲ್ಲಿ ಸುಖ ಇದೆ ಅಂಥೇಳಿ ತಿಳಿಯುವಂಥ ಸಮ್ಯಕ್ ದೃಷ್ಟಿ ಆಗಿರ್ತಂತೆ. ಸುಖ ವಿಷಯದಲ್ಲೇನೂ ಇದೆ ಮತ್ತು ಆತ್ಮನಲ್ಲೇನೂ ಇದೆ. ಹೀಗೆ ಹೇಗೆ ಸಾಧ್ಯ ಇದೆ ರೀ? ಹಾಗೆ ಒಂದು ವೇಳೆ ಇರ್ತಿತ್ತು ಅಂತಂದ್ರ ಸುಖ ಮೋಕ್ಷದೊಳಗನೂ ಇದೆ, ಸಂಸಾರಿ ಜೀವದಲ್ಲೇನೂ ಇದೆ, ಸುಖ ಆತ್ಮನಲ್ಲೇನೂ ಇದೆ, ಆತ್ಮನಿಂದ ಬಾಹ್ಯದೊಳಗಿನ ದೃಷ್ಟಿ ಜ್ಞಾನ ಅನುಭೂತಿಯೊಳಗೂ ಕೂಡ ಇದೆ. ಇದುವೇ ಏನಿದೆ ರೀ? ಇದುವೇ ಮಿಥ್ಯಾ ದೃಷ್ಟಿ ತನ ಇದೆ. ಬಹಳ ಅದ್ಭುತ ಮಾತು. ಈ ಯಾವ ನಾನಿದ್ದೇನೆ ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದೇನೆ. ಅರೆ, ಈ ಸಮ್ಯಕ್ ದೃಷ್ಟಿ ಅನ್ನುವಂಥ ಶಬ್ದದ ವಾಚ್ಯ ರೂಪದ ಭಾವ ಇದರೊಳಗ ಇವನ ಮಿಥ್ಯಾಮನ್ನನೆಯೊಳಗ ಪ್ರತಿಫಲಿಸ್ತಿದೆ ರೀ. ಯಾವ ಪ್ರಕಾರ? ನಿಶ್ಚಯಾಭಾಸಿ ಮಿಥ್ಯಾದೃಷ್ಟಿ ಇದಾನಲ್ಲ, ಅವೇನಂತನೂ ನಾನು ಸಿದ್ಧರ ಹಾಗೇನೇ ಇಲ್ಲ, ನನಗೆ ಬಂಧ ಆಗೋದನ್ನೇ ಇಲ್ಲ. ನಿಶ್ಚಯಾಭಾಷಿ ಮಿಥ್ಯಾದೃಷ್ಟಿ ಏನಂತ? ನಾನು ಸಿದ್ಧರ ಹಾಗೇನ ಇದ್ದೇನೆ. ಅಸತ್ಯ ಇದೆ ಏನ್ರಿ ಅದ? ಅರೆ, ಆಗಮದ ವಚನ ಸತ್ಯನೇ ಇದೆ ಅದ. ಆದ್ರೆ ಅವನಿಗೆ ಸಿದ್ಧರ ಹಾಗೇನ ಇದ್ದೇನೆ ಅನ್ನುವುದರದ ಬಗ್ಗೆ ಆಗಲಿ ನೋಡ್ರಿ, ಆಗಮದ ವಚನದ ಅಪೇಕ್ಷಾದಿಂದ ಅಥವಾ ದ್ರವ್ಯ ದೃಷ್ಟಿಯ ಅಪೇಕ್ಷಾದಿಂದ ಅಥವಾ ಸಮ್ಯಕ್ ದೃಷ್ಟಿಯ ಅನುಭೂತಿಯ ಅಪೇಕ್ಷಾದಿಂದ ಅದು ಸತ್ಯ ಇದ್ರನೂ ಕೂಡ ಸಮ್ಯಕ್ ದೃಷ್ಟಿ ಸಿದ್ಧರ ಹಾಗೆ ಇರುವಂಥವ ಸಂಸಾರದ ಭೋಗಗಳಲ್ಲೇ ಮಗ್ನ ಯಾಕದನ್ರಿ? ನೋಡ್ರಿ, ಮಿಥ್ಯಾದೃಷ್ಟಿಯ ಲೀಲೆ ನಿನ್ನೆ ಕೊನೆಗೆ ಹೇಳಿದ್ದಿತ್ತು. ಯಾವ ಮೋಕ್ಷದ ಮಹತೋ ಮಹಿಮೆಯನ್ನು ಹೇಳಿದರೆ, ಯಾವ ಮೋಕ್ಷ ಮಾರ್ಗದ ಯಾವ ಅಂತರ್ಮುಖ ಆನಂದದ ಅಂತರ್ಮುಖ ಪರಿಣತಿಯ ವಿಶೇಷ ಚರ್ಚೆ ಆಗಮದಲ್ಲಿ ಮಾಡಿದರೋ ಅದು ಎಲ್ಲದಕ್ಕೂ ವಿಪರೀತವಾದದ್ದು ಏನಿದೆ ಅದು ಮಿಥ್ಯಾದೃಷ್ಟಿ ತನ ಇದೆ.
ಸಮ್ಯಕ್ ದರ್ಶನದ ಯಾವ ಮಹಿಮೆ ಇದೆ ಅದರಿಂದ ವಿರುದ್ಧವಾಗಿ ನಿಂತರ ಅಷ್ಟೇ ಮಹಿಮೆ ಮಿಥ್ಯಾದೃಷ್ಟಿದ್ದು ಇದೆ. ಮೋಕ್ಷ ಮಾರ್ಗದ ಎಷ್ಟು ಮಹಿಮೆ ಇದೆಯೋ ಅದರ ವಿರುದ್ಧವಾಗಿ ನಿಂತರ ಅಷ್ಟೇ ಮಹಿಮೆ ಮಿಥ್ಯಾದೃಷ್ಟಿಯ ಮನ್ನಣೆ ಮತ್ತು ಪ್ರವೃತ್ತಿದ್ದಿದೆ. ಮೋಕ್ಷದ ಯಾವ ಮಹತೋ ಮಹಿಮೆಯ ಆಗಮದಲ್ಲಿ ನಿರೂಪಿತ ಇದೆಯೋ ಅದರ ವಿರುದ್ಧವಾಗಿ ನಿಂತಿರುವಂತಹ ಮಿಥ್ಯಾದೃಷ್ಟಿಯ ಮಹಿಮೆ ಅಷ್ಟೇ ಇದೆ ವಿಪರೀತ ರೂಪದಿಂದ. ಅದರ ಸಲುವಾಗಿ ಮಿಥ್ಯಾದೃಷ್ಟಿಯ ಲೀಲೆ ಯಾವಾಗ ಈ ಜೀವ ವಾಸ್ತವಿಕತೆಯನ್ನು ತಿಳ್ಕೊಳ್ತಾನೆ, ಸರ್ವಜ್ಞ ಪ್ರಣೀತ ಶಾಸ್ತ್ರದ ಆಧಾರದಿಂದ, ಆಗಮದ ಆಧಾರದಿಂದ ಸ್ವತತ್ವ, ಪರತತ್ವ, ಜೀವತತ್ವ, ಅಜೀವತತ್ವಗಳ ಸ್ಪಷ್ಟ ಸ್ವರೂಪವನ್ನು ಯಾವಾಗ ವಿಶ್ವಾಸಪೂರ್ವಕ ತಿಳ್ಕೊಳ್ತಾನೋ ಆವಾಗ ಮಿಥ್ಯಾದೃಷ್ಟಿಯ ವಿಪರೀತತೆ ಎಷ್ಟಿದೆ ಅನ್ನೋದ ಅವನ ಲಕ್ಷ್ಯಕ್ಕೆ ಬರೋ ಸಾಧ್ಯ ಇದೆ. ಅವ ಇನ್ನೂ ಮಿಥ್ಯಾದೃಷ್ಟಿ ಇರುವಾಗನ ಅವನಿಗೆ ಮಿಥ್ಯಾದೃಷ್ಟಿಯ ವಿಪರೀತತೆ ಎಷ್ಟಿದೆ ಅನ್ನೋದ ಲಕ್ಷ್ಯದೊಳಗೆ ಬರುವುದರಿಂದನ ಅವ ಸರ್ವಜ್ಞ ಪ್ರಣೀತ ಆಗಮದ ವಿಷಯದ ಮೇಲೆ ಸಂಪೂರ್ಣ ನಿಶಂಕ ಶ್ರದ್ಧೆ ಮಾಡಿ ಸ್ವಭಾವದ ಸನ್ಮುಖ ಆಗ್ತಾನೆ ಮತ್ತು ಸ್ವಭಾವದ ಪ್ರಾಪ್ತಿ ಮಾಡ್ತಾನೆ. ತನ್ನ ಮಹಾದೋಷದ ಸ್ವೀಕಾರ ಅವನಿಗೆ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ಅವ ಆ ಸರ್ವಜ್ಞ ಪ್ರಣೀತ ಯಾವ ಸ್ವತತ್ವದ ನಿರೂಪಣೆ ಇದೆಯೋ ಆ ತತ್ವದ ಸನ್ಮುಖ ಉದ್ಯಮ ಮಾಡುವುದು ಸಾಧ್ಯ ಇಲ್ಲ. ಇನ್ನ ಅವನಿಗೆ ತನ್ನ ಮಹಾದೋಷ ಲಕ್ಷ್ಯದೊಳಗೆ ಬರುವ ಸಲುವಾಗಿ ಕೂಡ ಅವ ಭಲೆ ಕೃತ್ರಿಮ ಅಂದ್ರೆ ಅಥವಾ ವಿಕಲ್ಪಪೂರ್ವಕ ಅಂದ್ರೆ ಪೂರ್ಣ ಶ್ರದ್ಧೆ ಸರ್ವಜ್ಞರ ಆಗಮದ ಮೇಲೆ ಮಾಡಿದಾಗನ ಅವನಿಗೆ ತನ್ನ ಮಹಾದೋಷ ಲಕ್ಷ್ಯದೊಳಗೆ ಬರುತ್ತೆ. ಏನು ಹೇಳ್ತು? ಎರಡು ಮಾತು ಹೇಳ್ತು. ಜೀವನಿಗೆ ಅನಾದಿ ಕಾಲದಿಂದ ತನ್ನಲ್ಲೇ ಆಗತಾ ಇರುವಂಥ ಮಹಾದೋಷ ಅಪರಾಧ ಏನಿದೆಯೋ ಅದ ಲಕ್ಷ್ಯದೊಳಗೆ ಬಾರದ ವಿನಃ ಅವ ಸ್ವಭಾವದ ಸನ್ಮುಖ ಪ್ರವೃತ್ತಿ ಮಾಡೋ ಸಾಧ್ಯ ಇಲ್ಲ. ಸ್ವಭಾವದ ಸನ್ಮುಖ ಪ್ರವೃತ್ತಿ ಮಾಡದ ವಿನಃ ಸ್ವಭಾವದ ಉಪಲಬ್ಧಿ ಆಗೋ ಸಾಧ್ಯ ಇಲ್ಲ. ಇದು ಒಂದು ಮಾತು. ಎರಡನೇ ಮಾತು ಇದೆ, ಮಿಥ್ಯಾತ್ವ ದಶೆಯಲ್ಲಿ ಕೂಡ ವಿಶೇಷ ಪುಣ್ಯದ ಉದಯದಿಂದ. ಅದನ್ನೇ ಯಾಕೆ ಬಿಡೋದ್ರಿ? ಯಾವುದನ್ನ ಪುಣ್ಯ ಏನು ಕೆಲಸ ಮಾಡ್ತಿದೆ ಅದನ್ನೇ ಯಾಕೆ ಬಿಡೋದು? ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೂಡ ವಿಶೇಷ ಪುಣ್ಯದ ಉದಯದಿಂದ ಯಾವ ಜಿನವಾಣಿಯ ಸಮಾಗಮ ಆಗ್ತಿದೆಯೋ, ಸಂಯೋಗ ಲಭಿಸ್ತಿದೆಯೋ, ಆ ಸಂಯೋಗದೊಳಗ ಆ ಜಿನವಾಣಿಯ ಕುರಿತು ಅವನಿಗೆ ವಿಕಲ್ಪಪೂರ್ವಕ ಸಂಪೂರ್ಣ ಶ್ರದ್ಧೆ ಬೇಕು. ಆ ಶ್ರದ್ಧೆಯ ಬಲದಿಂದ ಅವನೇನು ಜಿನವಾಣಿಯ ಜೊತೆಗೆ ತನ್ನ ಜ್ಞಾನದ ಉದ್ಯಮ ಆರಂಭ ಮಾಡ್ತಾನೋ ಅಲ್ಲಿ ಅವನಿಗೆ ಸ್ಪಷ್ಟ ಕಾಣಿಸ್ತಿದೆ ಏನ? ತನ್ನ ಮಹಾದೋಷ. ಮಹಾಯಾಕ ಅನಂತ 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 ಕಾಲದಿಂದ ನಡೀತಾ ಇದೆಯಲ್ಲ ಅಂಥೇಳಿ ಮಹಾಯಾಕ. ಅರೆ ಅನಂತ 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 ಗುಣರತ್ನಾಕರಣ ವಿರೋಧ ಮಾಡುವಂಥದ್ದಿದೆಯಲ್ಲ ಅಂಥೇಳಿ ಮಹಾ. ಕಾಲ ಸಾಪೇಕ್ಷನು ಅನಂತತೆ ಅದರದ್ದು ಇದೆ ಮತ್ತು ಈ ಅನಂತ ಗುಣಗಳ ರತ್ನಾಕರನಾದಂಥ ಶುದ್ಧಾತ್ಮನ ನಿಜಾತ್ಮನ ವಿರೋಧ ಮಾಡುವಂಥದ್ದಿದೆ ಅಂಥೇಳಿ ಮಹಾದೋಷ ಇದೆ. ಆ ಮಹಾದೋಷ ಇನ್ನೊಂದ್ಸಲ ಹೇಳ್ತೇನ್ರಿ, ನನಗೆ ದೃಢ ಆಗಬೇಕು. ಈ ಜೀವನಿಗೆ ಯಾವ ಅನಂತ 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 ಕಾಲದಿಂದ ಪರಾಧೀನನಾಗಿ ಕರ್ಮದ ವಶನಾಗಿ ಅರೆ ಜನ್ಮ ಮರಣದ ಅನಂತ ಅಸಹನೀಯ ದುಃಖವನ್ನ ಸಹಿಸಬೇಕಾದಂಥ ಪ್ರಸಂಗ ಬಂದಿದೆಯಲ್ಲ, ಆ ದೋಷದ ಅರಿವು ಇವನಿಗೆ ಮೂಡಿ ಬರಬೇಕಾದ್ರೆ ಇವ ಮಿಥ್ಯಾತ್ವ ದಶೆಯಲ್ಲಿ ಕೂಡ ಮಹಾಪುಣ್ಯದ ಉದಯದಿಂದ ಜಿನೇಂದ್ರ ಪ್ರಭುವಿನ ವಾಣಿಯ ಸನ್ನಿಧಿಗೆ ಬರ್ತಾನೆ. ಅಲ್ಲಿ ಬಂದ ನಂತರ ಉಜ್ವಲ ಭವಿಷ್ಯ ಇರುವುದರಿಂದ
ಅವನಿಗೆ ಆ ಜಿನಪ್ರಣೀತ ಆಗಮದೊಳಗ ಶ್ರದ್ಧೆ ಆಗ್ತಿದೆ ರೀ. ಮೊದಲು ಮಹಾಪುಣ್ಯದ ಉದಯದಿಂದ ಅಥವಾ ವಿಶೇಷ ಪುಣ್ಯದ ಉದಯದಿಂದ ಜಿನವಾಣಿಯ ಸಂಯೋಗದೊಳಗೆ ಬರ್ತಾನೆ. ಅರೆ ನೋಡ್ರಿ, ಯಾವುದು ಈ ಜೀವ ಸ್ವಭಾವವನ್ನು ವಿಸ್ಮರಣೆ ಮಾಡಿ ಹಾಕುವುದರಲ್ಲಿ ಅತ್ಯಂತ ಪ್ರಬಲ ಕಾರಣ ಇದೆಯೋ ಅಂಥ ವಿಷಯ ಸಾಮಗ್ರಿಗಳು ದೊರಕೋದ ಅದು ಪುಣ್ಯದ ಮಾತಲ್ರಿ. ಪುಣ್ಯದ ಮಾತಲ್ಲ, ಅದು ನಿಜವಾಗಿ ಪಾಪದ ಮಾತು ಇದೆ ರೀ. ಎಲ್ಲಿ ಒಂದು ಸಣ್ಣ ಅರೆ ಈ ಶರೀರದ ಸ್ಥಿತಿ ಎಷ್ಟಿದೆ ರೀ ವಿಜಯ್ ಭಾಯ್, ಈ ಶರೀರದ ಸ್ಥಿತಿ ಎಷ್ಟಿದೆ. ಇದರ ಸಲುವಾಗಿ ಎಲ್ಲಿ ಒಂದು ಸಣ್ಣ ಗುಡಿಸಲದ ಅವಶ್ಯಕತೆ ಇತ್ತು, ಅಲ್ಲಿ ಮಹಲ ಅರಮನೆಗಳನ್ನ ಇಚ್ಛೆ ಸತತ 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 ಇದೆ. ಇನ್ನು ಅವು ದೊರಕಿದ ನಂತರ ಇವು ಎಂದಾದರೂ ಸ್ವಭಾವದ ಕಡೆಗೆ ನೋಡೋದ ಅಥವಾ ಸ್ವಭಾವದ ರುಚಿ ಉತ್ಪನ್ನ ಆಗೋದ ಸಾಧ್ಯ ಇದೆ ಶ್ರೇಣಿಕವಾಗಿ. ಅವಶ್ಯಕತೆ ಎಷ್ಟಿತ್ತು ಒಂದ್ಸಲ ವಿಚಾರ ಮಾಡೋದು. ನಿಜವಾದ ಮಾತಿದೆ. ಯಾವ ಕಾಲದೊಳಗಾದ್ರೂ ಕಷ್ಟನೇ ಇದೆ ರೀ. ಉಳಿದಿದ್ದೆಲ್ಲ ಸಿಗೋದು ಸುಲಭ ಇದೆ ರೀ. ಅದು ಎಂಥದ್ದಿದೆ, ಈ ಜೀವದ ಸ್ವಭಾವವನ್ನು ವಿಸ್ಮರಣೆ ಮಾಡಿ ಅನಾದಿ ಮಾರ್ಗವನ್ನು ಹೇಗಿದೆಯೋ ಹಾಗೆ ಸುರಕ್ಷಿತ ಇಡುವಲ್ಲಿ ಪರಮ ಪ್ರಬಲ ಕಾರಣ ಇದೆ. ಅದ ಯಾವುದ ಉಳಿದೆಲ್ಲ ಅನುಕೂಲತೆ ಸಿಗುತ್ತೆ. ನಮ್ದು ಈ ಚರ್ಚೆ ಏನು ನಡೆದಿತ್ತು, ಈ ಜೀವಕ್ಕೆ ಅವಶ್ಯಕತೆ ಎಷ್ಟಿದೆ? 6-3 ಅಡಿ ಜಾಗ, ಹೌದು ಅಥವಾ ಇಲ್ರಿ? ಗೇನು ಹೊಟ್ಟಿಗೆ ಸಾಕಾಗುವಷ್ಟ ಆಹಾರ. ಸದಾ ಸುಖದಾಸಿ ಏನು ಹೇಳಿದ್ರು, ಅರ್ಧ kg ಅನ್ನ. ಇಷ್ಟು ಊಟ ಸಲುವಾಗಿ ಎಷ್ಟು ಬೆಳಿಗ್ಗೆಯಿಂದ ಒದ್ದಾಡ್ತೈತಿ ಜೀವ ಅಂತಂದಳಿ. ಇದೇನಿಲ್ರಿ ಕೊಡ್ಚೋಡಂಕಲ್, 2 ಚಪಾತಿ ಇಷ್ಟು ಅನ್ನದ ಸಲುವಾಗಿ. ಅರ್ಧ kg ಅನ್ನ ಅಂತ ಹೇಳಿ ತುಂಡ ಬಟ್ಟೆ, 6-3 ಅಡಿ ಜಾಗ, ಅರ್ಧ kg ಅನ್ನ. ವಿಚಾರ ಗಂಭೀರವಾಗಿ ಮಾಡೋದಿದೆ. ಅಷ್ಟ ಅವಶ್ಯಕಿತ್ತು, ಇಚ್ಛೆ ಎಷ್ಟಿತ್ತು ಇದೆ. ಈಗಾದರನ್ನು ಕೂಡ ಎಷ್ಟಿದೆ? ಇನ್ನ ಆ ಅವಶ್ಯಕತೆಗಿಂತ 10 ಪಟ್ಟು 100 ಪಟ್ಟು ಸಿಕ್ಕ ಮೇಲೆ ಈ ಜೀವ ಎಂದಾದರೂ ತನ್ನ ನೈಜ ಸ್ವರೂಪ ಏನ ಅಂತೇಳಿ ವಿಚಾರ ಮಾಡೋ ಸಾಧ್ಯ ಇದೆ ಅಲ್ರಿ? ಇದೆ ಅಲ್ರಿ? ಎಷ್ಟು ಅವಶ್ಯಕತೆ ಇತ್ತಲ್ಲ. ಏನು ಹೇಳಿತು? ಅರ್ಧ kg ಅನ್ನ, 6-3 ಅಡಿ ಜಾಗ, ತುಂಡ ಬಟ್ಟೆ. ಅವಶ್ಯಕತೆ ಅಷ್ಟೇ ಇತ್ತು. ಆ ಅವಶ್ಯಕತೆಗಿಂತ 10 ಪಟ್ಟು 100 ಪಟ್ಟು ಸಿಕ್ಕ ನಂತರ ಈ ಜೀವ ನನ್ನ ನಿಜ ಸ್ವರೂಪ ಏನ ಅಂಥೇಳಿ ವಿಚಾರ ಯಾವ ಕಾರಣದಿಂದ ಮಾಡಬಹುದಾಗಿದೆ? ಇದು ಒಂದು ಮಾತಾಯ್ತು, ಇದು ಒಂದು ವಿಭಾಗ ಆಯ್ತು. ನನಗದು ಜಿನವಾಣಿಯ ಮಹಿಮೆ ಹೇಳೋದಿದೆ, ಆ ಸಂಯೋಗ ಸಿಕ್ಕದ್ದ. ಇದೆಲ್ಲ ಏನು ಸಿಗೋದಿದೆ, ಇದು ಸುಲಭ ಇದೆ. ಯಾಕೆ ಅಂತಂದ್ರೆ ಕರ್ಮದ ಹಿತ ಬಯಸ್ತಿದೆ. ಕರ್ಮ ಈ ಒಂದು ಜೀವರಾಜನನ್ನ ತನ್ನ ಸ್ವಭಾವದ ಮಾರ್ಗದಲ್ಲಿ, ಆ ಕರ್ಮದ ವಿರೋಧ ಮಾಡಿ ಸ್ವಭಾವದ ಮಾರ್ಗದಲ್ಲಿ ಹೊರಟು ಹೋಗೋದ ಅದಕ್ಕೆ ಮಾನ್ಯ ಅಲ್ರಿ. ಇಡೀ ಜಗತ್ತಿನ ಜೀವರುಗಳನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡ್ರೂ ಕೂಡ ಒಂದ್ಯಾವುದಾದ್ರೂ ಜೀವ ತನ್ನ ನಿಜ ಮಾರ್ಗದಲ್ಲಿ ಅದರ ವಿರಾಧನೆ ಮಾಡಿ ಹೊರಟು ಹೋಗ್ತಿತ್ತು ಅಂದ್ರೆ ಅಷ್ಟು ಅವಮಾನ ಕೂಡ ಅದಕ್ಕೆ ಸಹನಾಗುವುದಿಲ್ರಿ. ತಿಳಿತಾ ಇದ್ದೀರಿ ಹೇಳುವ ಮಾತ? ಅಂತ ಕರ್ಮದ ಹಿತ ಬಯಸಿದೆ.
ಅನಂತ ಜೀವ ತನ್ನ ವಶ ಅದಾವ. ಅರೇ 6 ಖಂಡೆಲ್ಲ ಅವನ ವಶ ಇತ್ತಲ್ಲ, ಒಂದು ಪೌದನಪುರ ಬೇಕಾಗಿತ್ತು. ಹೌದೇನಿಲ್ಲ? ಇದರದ್ದೇ ದ್ಯೋತಕಿದೆ ಅದ. ಒಂದು ಪೌದನಪುರದಿಂದ ಅವನಿಗೆ ಆಗೋದೇನಿತ್ತರೆ? ಆ ಕರ್ಮದ ಆಟ ಹೀಗೆ ಇದೆ. ಒಂದು ಜೀವ ಒಂದು ವೇಳೆ ತನ್ನ ಸ್ವರೂಪವನ್ನು ತಿಳಿದು ತನ್ನ ಸ್ವಾಧೀನ ಸುಖದ ಮಾರ್ಗದೊಳಗೆ ಹೊರಟು ಹೋಗ್ತಿದೆ ಅಂದ್ರ ಆ ಕರ್ಮದ ಅವಮಾನ ಇದೆ. ಅದಕ್ಕಾಗ ಹೋಗಗೊಡುದಿಲ್ರಿ, ಮತ್ತ ಅವನನ್ನ ಆಕರ್ಷಿತ ಮಾಡಿ ಅಲ್ಲೇ ಇರಿಸ್ಕೊಳ್ತಿದೆ, ತನ್ನ ಅಧೀನನ ಇರಿಸ್ಕೊಳ್ತಿದೆ. ತಾನ ಆಡಿಸಿದ ಗೊಂಬೆಯ ಹಾಗೆ ಉಳಿಬೇಕು, ಈ ಪ್ರಕಾರ ಅದು ಉಳಿಸ್ಕೊಳ್ತಿದೆ. ಇದು ಅಲಂಕಾರಿಕ ಕಥನ ಇದೆ, ಅದರ ಮೇಲೆ ಆರೋಪ ಮಾಡಿ ಹೇಳುವ ಕಥನ ಇದೆ. ನಿಜವಾಗಿ ಅದೇನೂ ಮಾಡುವುದಿಲ್ಲ. ಆದರೆ ಇವು ಯಾವಾಗ ದುರ್ಬಲ ಆಗ್ತಾನೋ ಆವಾಗ ಅದರ ಪ್ರಬಲತೆಯ ಮಹಿಮೆಯನ್ನು ಹೇಳುವುದಿದೆ ರೀ. ಈ ಜೀವ ಯಾವಾಗ ತನ್ನ ಸ್ವರೂಪವನ್ನು ತಾನು ತಿಳ್ಕೊಳ್ಳುವಂಥ ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೂಡ ಜಿನವಾಣಿಯ ಸಂಯೋಗ ಸಿಗ್ತಿದೆಯಲ್ಲ, ಅದು ನೋಡ್ರಿ ಭಾಲಚಂದ್ರಬಾಯಿ. ಅನಂತ 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 ಒಂದು 10 ಸಲ ರೇ ಅನಂತ 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 ಅಂಥೇಳಿ ಹೇಳಿದ ನಂತರ ಅಷ್ಟು ಬಾರಿ ಏನು ಇಲ್ಲೆಲ್ಲ ಅನುಕೂಲತೆ ಸಿಕ್ಕಿದೆಯಲ್ಲ, ಅಷ್ಟೆಲ್ಲ ಆದ ನಂತರ ಇದು ಒಂದು ಸಲ ಜಿನವಾಣಿ ಸಿಕ್ಕಿದೆ ಅಂಥೇಳಿ ಹೇಳಬಹುದಾಗಿದೆ. ನಮ್ಮ ಬುದ್ಧಿಗೆ ನಿಲುಕುವ ಹಾಗೆ ಕೊಡ್ಚೋಡಂಕಲ್ ಅನಂತ 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 ಅಂಥೇಳಿ 10 ಬಾರಿ ಅನಂತ ಶಬ್ದದ ಪ್ರಯೋಗ ಮಾಡೋದು. ಅಷ್ಟು ಬಾರಿ ಇದಕ್ಕೆ ಅನುಕೂಲ ಸಿಕ್ಕಿದೆ ರೀ. ಶರೀರಕ್ಕ, ಇಂದ್ರಿಯಕ್ಕ, ಮಿಥ್ಯಾಮನ್ನನೆಗೆ. ಅದಕ್ಕೆ ಧನ ಕನ ಕಂಚನ ರಾಜ ಸುಖ ಸಬಹಿ ಸುಲಭಕರ ಜಾನ್. ಸುಲಭಕರ ಜಾನ್ ಅಂತಂದ್ರ ಅದನ್ನು ತಿಳಿಯೋದು ಸುಲಭ ಇದೆ ಅಲ್ಲ, ಅದು ಸಿಕ್ಕಿದೆ ಸುಲಭವಾಗಿ. ನಿನ್ನ ಜ್ಞಾನದ್ದೇನಲ್ಲಿ ಬೇಕಿಲ್ಲ, ಅದು ಸುಲಭವಾಗಿ ಸಿಕ್ಕಿದೆ. ಆದ್ರ ದುರ್ಲಭ ಹೇ ಸಂಸಾರ ಮೇ ಏಕ ಯಥಾರ್ಥ ಜ್ಞಾನ. ಹಾಗಾದ್ರೆ ಆ ಯಥಾರ್ಥ ಜ್ಞಾನ ಯಾವುದರಿಂದ ಇವನಲ್ಲೇ ಸ್ವಯಮೇವ ಪ್ರಕಟ ಆಗ್ತಿದೆಯೋ ಅದಕ್ಕೆ ನಿಮಿತ್ತವಿರುವಂತಹ ಜಿನವಾಣಿ ಮಹಾಭಾಗ್ಯದಿಂದ ಸಿಕ್ಕಿದೆ. ಇನ್ನು ಸಿಕ್ಕ ನಂತರ ಸಂಪೂರ್ಣ ಶ್ರದ್ಧೆಯಿಂದ, ನಾನು ಮೊದಲೊಂದು ಶಬ್ದ ಪ್ರಯೋಗ ಮಾಡಿದ್ದೇನೆ, ಕೃತ್ರಿಮ ಅಂಥೇಳಿ. ಕೃತ್ರಿಮ ಅಥವಾ ಅಂಥೇಳಿ ಹೇಳಿ ವಿಕಲ್ಪಪೂರ್ವಕ ಅಂದೆ. ವಿಕಲ್ಪಪೂರ್ವಕ ಈ ಜಿನವಾಣಿಯ ಮೇಲೆ ಯಾವ ಮಿಥ್ಯಾದೃಷ್ಟಿ ಜೀವದ ಶ್ರದ್ಧೆ ಆಗ್ತಿದೆಯೋ, ಆ ಶ್ರದ್ಧೆಯ ಮೂಲಕ ಯಾವ ಜೀವದ ಅಭ್ಯಾಸ ಆಗ್ತಿದೆಯೋ ಜಿನವಾಣಿದ್ದ, ಅಥವಾ ಜಿನವಾಣಿಯ ಜೊತೆಗೆ ಜ್ಞಾನದ ಉದ್ಯಮ ದೀರ್ಘಕಾಲ ನಡೀತಿದೆಯೋ, ಆ ಜೀವಕ್ಕ ತನ್ನ ಮಹಾದೋಷ ಲಕ್ಷ್ಯದೊಳಗೆ ಬರೋ ಸಾಧ್ಯ ಇದೆ. ಇನ್ನು ಆ ತನ್ನ ಮಹಾದೋಷ ಲಕ್ಷ್ಯದೊಳಗೆ ಬಾರದ ವಿನಃ ಆ ದೋಷದ ಪರಿತ್ಯಾಗ ಆಗುವುದಿಲ್ರಿ. ಪರಿತ್ಯಾಗ ಮಾಡುವ ಪ್ರವೃತ್ತಿ ಆಗಬೇಕಾದ್ರೆ ದೋಷ ಲಕ್ಷ್ಯದೊಳಗೆ ಬರ್ಬೇಕ್ರಿ. ಹಾಗಾದ್ರೆ ದೋಷದ ಪರಿತ್ಯಾಗ ರೂಪ ಸಮ್ಯಕ್ ದರ್ಶನ ಅಥವಾ ರತ್ನತ್ರಯ ಮಾರ್ಗ ಅಥವಾ ಸುಖದ ಮಾರ್ಗ ಈ ಜೀವನಿಗೆ ಸಿಗಬೇಕಾದ್ರೆ ಮೊದಲನೇ ಕಂಡೀಷನ್ ಇದೆ ಅಥವಾ ಲಕ್ಷಣ ಇದೆ, ತನ್ನ ಮಹಾದೋಷ ಲಕ್ಷ್ಯದೊಳಗೆ ಬರುವುದು. ಆ ಮಹಾದೋಷ ಲಕ್ಷ್ಯದೊಳಗೆ ಬರುವ ಸಲುವಾಗಿ ಒಂದು ಅದ್ಭುತವಾದಂಥ ಕಂಡೀಷನ್ ಇದೆ. ಮಹಾಭಾಗ್ಯದಿಂದ ಜಿನವಾಣಿಯ ಸಂಯೋಗ ಸಿಗೋದು. ಧನ ಹೊರಟು ಹೋದ್ರೆ ಹೋಗ್ಲಿ, ಅವರು ಹೊರಟು ಹೋದ್ರೆ ಹೋಗ್ಲಿ, ಆದ್ರೆ ಜಿನವಾಣಿಯ ಶ್ರದ್ಧೆ ಹೋಗಬಾರದ್ರಿ. ನಿನ್ನೆ 2 ಸಾಧರ್ಮಿಗಳ ಮೂಲಕ ಫೋನಲ್ಲಿ ಚರ್ಚೆ ಆಯಿತು. ರಮೇಶ್ ಡಾಕ್ಟರ್ ಮಂಡ್ಯದವರು ಹೇಳಿದ್ದಾರೆ ಎಲ್ಲಾ ಸಾಧರ್ಮಿಗಳಿಗೆ ಜಯ ಜನೇಂದ್ರ. ನಿನ್ನೆ ತತ್ವಜ್ಞಾನ ಸುದೃಷ್ಟಿ ತರಂಗಿನಿ ಪೂರ್ಣ ಆಯ್ತಂತವ್ರು. ಯಾವ ಗ್ರಂಥ ಹೊಸದು ಬರ್ತಿದೆ, ಅಭ್ಯಾಸ ಆರಂಭ ಮಾಡ್ತಾರೆ, ಅದು ಪೂರ್ಣ ಆದ ನಂತರ ಕೃತಜ್ಞತೆ ಮತ್ತು ಧನ್ಯವಾದ ಹೇಳ್ತಾರೆ. ಆಗ ಕೊನೆಗೊಂದು ಅಲ್ಲಿ ದಿನಾ ಸೇರುವಂಥ ನಮ್ಮ ಸಾಧರ್ಮಿಗಳಿಗೆ ಜೈ ಜನೇಂದ್ರ. ಅವರ ಜೋಡಿ ಮತ್ತು ಇಲ್ಲಿಯ ಓರ್ವ ಸಾಧರ್ಮಿಯ ಜೊತೆ
ದೀರ್ಘ ಫೋನದೊಳಗ ಚರ್ಚೆ ಆಯಿತು. ₹5 ₹10 ಸಲುವಾಗಿ ನಾವು ಬಹಳಷ್ಟು ವಿಚಾರ ಮಾಡೋ ಪ್ರಸಂಗ ಇತ್ತ ತಾಯಿ ಅಂತ ಹೇಳಿದ್ರು. ಇಲ್ಲಿ ಅವರು ಇಷ್ಟು ನನ್ನ ಸಂಪೂರ್ಣ ಆಯುವಿನೊಳಗೆ ನಿಮ್ಮ ಮುಂದೆ ಈ ಮಾತು ಹೇಳಿದ್ನಂತ ಹೇಳಿ ನಾನು ಸಹಜ ಏನಂದಿನು, ಒಂದು ಆಸಕ್ತಿಯ ಬುದ್ಧಿಯನ್ನು ಬಿಟ್ಟು ಜಿನವಾಣಿಯ ಜೊತೆಗೆ ಏಕಾಗುವುದರಿಂದ ಧನಾದಿಗಳದ್ದು ಕೂಡ ತಾನಾಗೇನ ನಮ್ಮ ಕಡೆಗೆ ಬೇಡ ಅಂದ್ರೂ ನಮ್ಮ ಮುಂದೆ ಬಂದು ನಿಂದಿರ್ತಾವನ್ನ ಅಂತ ಹೇಳಿ ಹೇಳಿದ ನಂತರ ಅವರ ಆ ಮಾತು ಹೇಳಿದ್ರು. ಅದಕ್ಕೆ ಇಲ್ಲಿ ಇದನ್ನೇ ಹೇಳೋದು ಯಾಕಂತಂದ್ರೆ ವಿಶ್ವಾಸ ಬೇಕು. ಅವರು ಹೇಳಿದ್ರು 72 ವಯಸ್ಸಿಗೆ ಈ ಪ್ರಕಾರ ನಂದ ಜಿನವಾಣಿಯ ಜೊತೆಗೆ ಇಷ್ಟು ಗಂಟೆ ಇಷ್ಟು ಕಾಲ ಅಧ್ಯಯನ ಅಥವಾ ಕೂಡುವ ಯೋಗ ನಡೆದಿದೆಯಲ್ಲ, ಇದಕ್ಕಿಂತ ಇನ್ನು ಭಾಗ್ಯ ಏನಿದೆ ತಾಯಿಯವರ. ಪ್ರಮುದಿತ ಆಗ್ತಿದೆ ಹೃದಯ. ಅದರಲ್ಲಿ ಕರ್ತವ್ಯ ನಂದೇನೂ ಇಲ್ಲ. ಆಗ ಇದೇನು ಸಿಕ್ಕಿದೆ ಅಲ್ಲ, ಇದರ ಹಿಂದೆ ಬಹಳ ವಿಶೇಷ ಪುಣ್ಯ ಇದೆ ರೀ ನಮ್ದ, ಬಹಳ ವಿಶೇಷ. ಸಮಯ ಇರೋ ವೇಳೆದೊಳಗೆ ಅದರದ್ದು ನಮಗೆ ಸದುಪಯೋಗ ಆಯ್ತು ಅಂತಂದ್ರ ಭಾಗ್ಯ ಅನ್ನೋದ ನಮ್ಮಂಥ ಧನ್ಯರಿಲ್ಲಿ ಯಾರೂ ಇಲ್ಲ. ಬಿಟ್ಟು ಹೋದ ನಂತರ ಪಶ್ಚಾತ್ತಾಪ ಮಾಡಿಕೊಳ್ಬೇಕಾಗಿಲ್ಲ, ಆಗೋದನೇ ಇದೆ ರೀ, ಆಗೋದನೇ ಇದೆ. ಅದಕ್ಕ ಮಹಾ ಭಾಗ್ಯದಿಂದ ನನ್ನ ಮಹಾನ ದೋಷದ ಅವಲೋಕನೆ ಮಾಡುವಂಥ ಜಿನವಾಣಿಯ ಸಂಯೋಗ ಶಕ್ತಿ. ಆ ಸಂಯೋಗದೊಳಗ ಇವು ಪ್ರಾಮಾಣಿಕ ರೂಪದಿಂದ ದೃಢವಾದ ವಿಶ್ವಾಸದಿಂದ ದೀರ್ಘಕಾಲ ಅಧ್ಯಯನ ಅಥವಾ ಅಭ್ಯಾಸ ಅಥವಾ ಜ್ಞಾನವನ್ನು ಆ ವಿಷಯದ ಜೊತೆಗೆ ಹೊಂದಿಸಿಟ್ಟ ಅಂತಂದ್ರೆ ಇವನಿಗೆ ತನ್ನ ದೋಷದ ಅರಿವು ನಿಯಮದಿಂದ ಮೂಡಿ ಬರ್ತಿದೆ. ಮತ್ತು ತನ್ನ ದೋಷದ ಅರಿವು ಮೂಡಿ ಬಂದ ನಂತರ ಆ ದೋಷದಿಂದ ನಿವೃತ್ತ ಆಗುವ ಸಲುವಾಗಿ ಅವನಿಗೆ ಯಾವ ನಿಯಮ ಕೊಡಬೇಕಾಗಿಲ್ಲ. ಅಲ್ಲಿ ಅತ್ಯಂತ ಸಾವಧಾನತೆಯಿಂದ ಉದ್ಯಮ ಮಾಡ್ತಾನೆ. ಅಂಥ ಯಾವನೋ ಓರ್ವ ಜೀವನಿಗೆ ಆತ್ಮಾನುಭೂತಿ ಆಗೋದಿದೆ. ಇನ್ನು ಇದರ ವಿರುದ್ಧವಾಗಿ ನಡೆದರ ದೋಷ ಕಂಡು ಬಂದ ನಂತರ ಕೂಡ ಪುರುಷಾರ್ಥದೊಳಗೆ ನ್ಯೂನತೆ ಇತ್ತು, ಭವಿತವ್ಯ ಒಳ್ಳೆಯದು ಇರಲಿಲ್ಲ, ಇನ್ನೂ ಬಹಳ ಕಾಲ ಸಂಸಾರದೊಳಗೆ ಉಳಿಯೋದಿತ್ತು ಅಂತಂದ್ರೆ ಆತ್ಮಾನುಭೂತಿ ಆಗೋದಿಲ್ಲ. ಎಲ್ಲಿಯವರೆಗೆ ಬಂದು ಕೂಡ ಜೀವದ ಲಾಭದಿಂದ ವಂಚಿತ ಆಗಿ ಉಳಿಯುವ ಪ್ರಸಂಗ ಇದೆ ಅನ್ನೋದನ್ನು ಇವಾಗ ತನ್ನ ದೋಷದ ಅರಿವು ಮೂಡಿ ಬಂದ ನಂತರ ಕೂಡ ಅರೆ ದೋಷದ ಸ್ವೀಕಾರ ಆಗ್ಲಿಕ್ಕೆ ಮಹಾಪುರುಷಾರ್ಥ ಬೇಕ್ರಿ, ಮಹಾಪುರುಷಾರ್ಥ. ಒಂದು ಸಲ ಒಳಗ ಇಣಿಕೆ ನೋಡ್ರಿ, ಪದೇ ಪದೇ ಒಳಗ ನೋಡ್ರಿ ಏನು ಹೇಳ್ತಿದೆ ಅದು. ಯಾರಾದರೂ ದೋಷ ಹೇಳಿದ್ರ ಅದರ ಬಗ್ಗೆ ವಿಚಾರ ಮಾಡುವಷ್ಟು ಕೂಡ ಸಭ್ಯತೆ ಇನ್ನೂ ನಮ್ಮಲ್ಲೇ ಬಂದಿಲ್ಲ. ಯಾರಾದರೂ ನಮ್ಮ ದೋಷವನ್ನು ಹೇಳಿದ್ರು ಅಂತಂದ್ರೆ ಅದರ ಬಗ್ಗೆ ಸಾಮ್ಯ ಭಾವದಿಂದ ವಿಚಾರ ಮಾಡುವಂಥ ಸಭ್ಯತೆ ಕೂಡ ಇನ್ನೂ ನಮ್ಮಲ್ಲಿ. ದೋಷದ ಸ್ವೀಕಾರ ಆಗುವ ಸಲುವಾಗಿ ಅನಂತ ಪುರುಷಾರ್ಥ ಬೇಕು. ಇನ್ನು ಆ ದೋಷದ ಸ್ವೀಕಾರ ಒಂದು ವೇಳೆ ಆಯ್ತು ಅಂತಂದ್ರ ಅಂತರ್ಮುಖ ಉದ್ಯಮದೊಳಗ ನ್ಯೂನತೆ ಉಳಿತು ಅಂತಂದ್ರೆ ಸಮ್ಯಕ್ ದರ್ಶನದಿಂದ ವಂಚಿತ ಉಳಿತು. ಇನ್ನು ಅಲ್ಲಿಯವರೆಗೆ ಬಂಧನ ವಂಚಿತ ಉಳಿತಾನೆ ಅಂದಮೇಲೆ ದೋಷ ತಿಳ್ಕೊಳ್ಳುವವರ ಸಂಖ್ಯೆ ಯಾವ ವಂಚಿತ ಉಳಿದಿದ್ದಾನಲ್ಲ ಅದರ ಅಸಂಖ್ಯ ಗುಣಿತ ಇದೆ ರೀ. ತಮ್ಮ ದೋಷವನ್ನು ತಾವು ಅವಲೋಕನೆ ಮಾಡುವಂಥವ್ರ ಸಂಖ್ಯೆ ಅವನ ಅಸಂಖ್ಯ ಉಳಿತ. ಅವ ಒಬ್ಬ ಬಂದಿದ್ದಾನ್ರಿ ಅಲ್ಲಿ, ಇವರ ಅಸಂಖ್ಯ ಅದ.
ಎಷ್ಟ? ತಮ್ಮ ದೋಷವನ್ನ ತಾವು ನೋಡುವುದರಲ್ಲಿ ಸಮರ್ಥ ಇರುವಂತಹ ಜೀವರುಗಳು ಅಸಂಖ್ಯ ಇದ್ದಾರೆ. ಇನ್ನು ಅದರ ಅಸಂಖ್ಯ ಗುಣಿತ ಜೀವರುಗಳ ದೋಷ ಮತ್ತು ನಿರ್ದೋಷ ಸ್ವಭಾವಗಳನ್ನ ಯಥಾರ್ಥ ತಿಳಿಯುವಂಥವರಿದ್ದಾರೆ. ಇನ್ನು ಅದರ ಅಸಂಖ್ಯ ಗುಣಿತ ಜೀವರುಗಳ ಜಿನವಾಣಿಯ ಸಂಯೋಗದೊಳಗೆ ಬಂದಿರುವಂಥವರು. ಇನ್ನು ಅದರ ಅನಂತ ಗುಣಿತ ಜೀವರುಗಳ ಜಿನವಾಣಿಯ ಸಂಯೋಗದಲ್ಲೇನೂ ಬರಲಿಲ್ಲ. ಅದೇ ಎಲ್ಲೂ ಹೊರಗಡೆ ನೋಡ್ರಿ ನೀವು, ಹೊರಗಡೆ ಅಂತಂದ್ರ ಈ ಜಿನವಾಣಿಯ ಸಂಯೋಗದೊಳಗೆ ಬಂದಿಲ್ಲ ಆ ಜೀವಗಳನ್ನ. ನಿಜವಾಗಿನ ಎಷ್ಟು ಸ್ಥೂಲ ಅಜ್ಞಾನಿ ಅದಾರ್ರಿ ಅವ್ರ, ಹೌದು ಅಥವಾ ಇಲ್ರಿ? ನಮ್ಮ ಜ್ಞಾನಕ್ಕೆ ಏನೇನು ತಿಳಿದು ಬರ್ತಾ ಇದೆ ಕೇವಲ ಒಂದು ಜಿನವಾಣಿಯ ವರಪ್ರಸಾದದಿಂದ. ನಮ್ಮ ಜ್ಞಾನ ಯಾವುದನ್ನು ಗುರುತಿಸ್ತಾ ಇದೆ ಅದ ಅವರ ಬುದ್ಧಿಗೆ ನಿಲುಕೋದನೇ ಇಲ್ರಿ. ಇದು ಭಾಗ್ಯದ ಜೊತೆಯಾಗಿ ಬರೇ ಸಂಯೋಗದ ಭಾಗ್ಯ ಇಲ್ಲ, ಕ್ಷಯೋಕ್ಷಮದ ಭಾಗ್ಯ ಇದೆ. ಇದನ್ನ ಹೇಳ್ತಾ ಇದ್ದೇನೆ ನಾನು. ಜಿನವಾಣಿಯ ಸಂಯೋಗ ಅಂದ್ರೆ ಈ ದ್ರವ್ಯಶ್ರುತದ ಸಂಯೋಗದ ಮಾತು ಮಾತ್ರ ಇಲ್ಲ, ಆದ್ರ ಕ್ಷಯೋಕ್ಷಮದ ಮಾತು ಇದೆ ರೀ. ಸಂಜ್ಞಿ ಇರೋದ ಕಠಿಣ ಸಂಜ್ಞಿಯೊಳಗೂ ಕೂಡ ಇದನ್ನ ಅರಗಿಸಿಕೊಳ್ಳುವ ಅಥವಾ ಅರ್ಥವಿಸಿಕೊಳ್ಳುವ ವಿಶೇಷತೆ ಇರೋದು ಮಾತು. ಅಂದ್ರೆ ನಾವು ಎಷ್ಟೆಷ್ಟು ವಿಶೇಷತೆಗಳನ್ನ ದಾಂಟಿ ಇನ್ನೂ ಮುಂದೆ ಎಷ್ಟೆಷ್ಟು ಸಮೂಹವನ್ನ ಹಿಂದೆ ಬಿಟ್ಟು ಏಕಾಕಿಯಾಗಿ ಬಂದಿದ್ದೇವ್ರಿ ಮುಂದಿನ ಸ್ಟೇಜದೊಳಗ. ಆದ್ರ ಇನ್ನು ನನಗನಿಸ್ತೈತಿ 2 ಅಥವಾ 3 ಸ್ಟೇಜ್ ಅದಾವ್ರಿ ನಮ್ಮ. 2 ಯಾವ? ನನ್ನ ದೋಷ ನನಗ ಸ್ಪಷ್ಟ ರೂಪದಿಂದ ಲಕ್ಷ್ಯದೊಳಗೆ ಬರೋದು ಮೊದಲನೇದು. 2ನೇದ ಆ ದೋಷದ ನಿರಾಕರಣೆಯ ಸಲುವಾಗಿ ನಿರಂತರ ಸಾವಧಾನ ಉದ್ಯಮ ಮಾಡೋದು 2ನೇದು. 3ನೇದ ಅದರೊಳಗೆ ಯಶಸ್ವಿ ಆಗೋದು, ಅರ್ಥಾತ್ ಆತ್ಮನ ಅನುಭೂತಿ. ಇಷ್ಟ ಕಾರ್ಯ ನಮ್ಮ ವಾಕ್ಯ. ಅವೆಲ್ಲ ಚೌಕಟ್ಟುಗಳನ್ನು ದಾಂಟಿ ಆ ಎಲ್ಲ ಅಸಂಖ್ಯದ ಸಮೂಹವನ್ನ, ಅರೇ ಮೊದಲ ಅನಂತದ ಸಮೂಹವನ್ನ ದಾಂಟಿ ಸಂಜ್ಞಿಯಾಗಿದ್ದೀವ್ರಿ. ಆಮೇಲೆ ಅಸಂಖ್ಯದ ಸಮೂಹವನ್ನ ದಾಟಿ ಅಸಂಖ್ಯದ ಸಮೂಹವನ್ನ ದಾಟಿ ಜಿನೇಂದ್ರ ಪ್ರಭುವಿನ ವಾಣಿಯ ಸಂಯೋಗಕ್ಕೆ ಬಂದಿದ್ದೇವೆ. ಇನ್ನು ಆ ಸಮೂಹವನ್ನು ಕೂಡ ದಾಂಟಿ ಯಾವುದು ದೋಷ, ಯಾವುದು ನಿರ್ದೋಷ, ಯಾವುದು ಲಾಭ, ಯಾವುದು ಹಾನಿ, ಯಾವುದು ನಾನ್ ಮಾಡ್ಲಿಕ್ಕೆ ಯೋಗ್ಯ, ಇವುಗಳ ತಿಳಿದು ಬರುವಷ್ಟು ಆ ಹಂತಕ್ಕೆ ಬಂದಿದ್ದೇವೆ. ಇನ್ನು ಮುಂದಿನ ಬರೀ 3 ಅದಾವ್ರಿ. 3 ಯಾವ್ರಿ? ಒಂದು, ನನ್ನ ದೋಷದ ನನಗ ಸ್ಪಷ್ಟ ರೂಪದಿಂದ ಮನವರಿಕೆ ಆಗೋದು. ಸ್ಪಷ್ಟ ರೂಪದಿಂದ ನನ್ನ ದೋಷದ ಮನವರಿಕೆ ನನಗಾಗೋದು ಸ್ಪಷ್ಟ ರೂಪದಿಂದ. ಅರೆ ಈ ಭವದಲ್ಲೇ ಆಗಲಿಲ್ಲ ಅಂತಂದ್ರ ದೋಷ ತಿಳ್ಕೊಳ್ಳುವ ಸಾಮರ್ಥ್ಯ ಅನಂತ ಕಾಲದವರೆಗೆ ಹೊರಟು. ನನ್ನ ಅಂತರಂಗದ ಚೈತನ್ಯಮಯ ದೋಷವನ್ನ ನಾನು ಸ್ಪಷ್ಟ ರೂಪದಿಂದ ಅವಲೋಕನೆ ಮಾಡುವ ಒಂದು ಕಾರ್ಯ ಈಗ ನಾನು ಮಾಡುವುದಿದೆ. ಅಲ್ಲಿಗೆ ಮುಗಿಲಿಲ್ಲ, ಅಲ್ಲಿಂದ ಮುಂದೆ ಆ ದೋಷವನ್ನ ಸರ್ವಥಾ ತ್ಯಾಗ ಮಾಡುವ ಸಲುವಾಗಿ ಅತ್ಯಂತ ಸಾವಧಾನ ಪೂರ್ವಕ ಸಮಯದ ಕ್ಷಣದ ಸಾವಧಾನತೆಯ ಪೂರ್ವಕ ಉದ್ಯಮ ಮಾಡುವುದಿದೆ. ದೋಷದ ಪರಿಹಾರದ ಸಲುವಾಗಿ, ಬಿಟ್ಕೊಡುವ ಸಲುವಾಗಿ. ಹಾಗೆ ಆದ ನಂತರ ಅದರೊಳಗೆ ಯಶಸ್ಸು ಲಭಿಸೋದು ಅರ್ಥಾತ್ ಆತ್ಮನ ಅನುಭೂತಿ. ಅಷ್ಟ ಆದ ನಂತರ ಆಮೇಲೆ ನನ್ನ ಕಾರ್ಯ ನಾನು ಮಾಡುವಲ್ಲಿ ನಾನು ಬೇಸಾವಧ ಆಗೋ ಸಾಧ್ಯ. ಇಷ್ಟ ವಿಶ್ವಾಸ ಆಗಮದ ಆಧಾರದಿಂದ ಸ್ವೀಕಾರ ಮಾಡಿ ಮಿಥ್ಯಾತ್ವ ಅವಸ್ಥೆಗೆ ಹೊರಟೋಗೋ ಸಾಧ್ಯ ಇದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಕೂಡ, ಆತ್ಮನ ಅನುಭೂತಿ ಆದ ನಂತರ ಕೂಡ ಮಿಥ್ಯಾತ್ವ ಅವಸ್ಥೆಗೆ ಹೊರಟೋಗೋ ಸಾಧ್ಯ ಇದೆ. ಆದರೆ ಅಲ್ಲಿ ಉಳಿಯೋದು ಸಾಧ್ಯ ಇಲ್ಲ. ಈ ಪ್ರಕಾರ ಸಮ್ಯಕ್ ದರ್ಶನದ ಮಹಿಮೆ
ಈ ಪ್ರಕಾರ ತತ್ವ ವಿಚಾರದ ಮಹಿಮೆ, ಈ ಪ್ರಕಾರ ತತ್ವ ವಿಚಾರಕ್ಕೆ ಆಧಾರವಾಗಿರುವಂತಹ ಜಿನವಾಣಿಯ ಮಹಿಮೆ, ಈ ಪ್ರಕಾರ ಜಿನವಾಣಿ ಲಭಿಸಿರುವಂತಹ ನನ್ನ ಕ್ಷಯೋಕ್ಷಮ ಮತ್ತು ಮಹಾಭಾಗ್ಯದ ಮಹಿಮೆ ಇದೆ. ಉಳಿದದ್ದೆಲ್ಲ ಏನಿದೆ ಅದು ಕೇವಲ ನನ್ನನ್ನು ಮುಳುಗಿಸುವ ಸಲುವಾಗಿ ಅತ್ಯಂತ ಅತ್ಯಂತ ಸಾವಧಾನತೆ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಕಾಯ್ತಾ ಇದೆ ರೀ. ಅದ ನನ್ನನ್ನು ಯಾವಾಗ ಮುಳುಗಿಸೇನ. ಒಂದಿಷ್ಟು ಸಿಕ್ಕಿದೆಯಲ್ಲ, ಮಿಥ್ಯಾತ್ವ ಅನ್ನುವಂಥದ್ದು ಏನಿದೆ ಅದು ತನ್ನ ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಪ ರೂಪದ ಮರಿಗಳನ್ನು ಬಿಟ್ಟದ್ದಿದೆ. ನಾನು ತತ್ವದ ಶ್ರದ್ಧೆ ಮಾಡಬಾರ್ದು, ಜಿನವಾಣಿಯಲ್ಲಿ ಉದ್ಯಮ ಮಾಡಬಾರ್ದು ಅಂಥೇಳಿ ಆ ಮರಿಗಳನ್ನು ಯಾವಾಗಲೂ ಬಿಟ್ಟದ್ದಿದೆ. ಅದು ಯಾವುದ? ಮಿಥ್ಯಾತ್ವ. ಮಿಥ್ಯಾತ್ವ ರೂಪದ ಮಹಾನ್ ಮಹಾನ್ ಭಯಂಕರ ಯಾವ ಪಿಶಾಚಿನಿ ಇದೆಯಲ್ಲ, ಅದರ ಮಕ್ಕಳದವ್ರು ಯಾವ 4: ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಪ. ನಾನು ತತ್ವದೊಳಗೆ ಸಾವಧಾನ ಆಗಬಾರ್ದು, ತತ್ವದ ಗ್ರಹಣ ಮಾಡಬಾರ್ದು, ಜಿನವಾಣಿಯ ಆಧಾರವನ್ನ ಸತತ ಇರಿಸಿಕೊಳ್ಳಬೇಕ ಅನ್ನುವುದು ಒಂದು ಸ್ವಲ್ಪ ಎಲ್ಲರೇ ನನ್ನಲ್ಲೇ ಸ್ವಯಮೇವ ಒಂದಿಷ್ಟು ಜಾಗೃತಿ ಆಯ್ತು ಅಂತಂದ್ರ ಆ ಮರಿಗಳೇನ್ ಮಾಡ್ತಾವ, ಹೋಗಿ ಅಮ್ಮಂಗೆ ಹೇಳ್ತಾವೆ. ಆಗ ಆ ಅಮ್ಮ ಬಂದ ಇದರ ಮೇಲೆ ಪ್ರಹಾರ ಮಾಡ್ತಿದೆ, ಕತ್ತ ಹಿಸಿಕಿ ಬಿಡ್ತಿದೆ. ಇದೇ ನಡೆದಿರೋದು ಅನಂತ ಕಾಲದಿಂದ. ಆದ್ರೆ ಈ ಜೀವಕ್ಕೆ ಪರಿವೇನೇ ಇಲ್ಲ, ತನ್ನ ಮಹಿಮೆ ಇಲ್ಲ, ತನ್ನ ಪರಿವೇ ಇಲ್ಲ, ನಿರಂತರ ಅದರ ವಶ ಆಗ್ತಾ ಇದೆ. ಯೋಚನೆ ಮಾಡೋದ ಏನೇನು ವಿಷಯ ಬಂದದ್ದು ಇದೆ. ಬಹಳಷ್ಟು ವಿಷಯ ಬೇರೆ ರೂಪದಿಂದ ಇದೆ ಈ ಮೊದಲ. ಆದರೆ ಈ ರೂಪದಿಂದ ಪ್ರತಿಪಾದನೆ ಇವತ್ತೇ ಬಂದಿರುವಂಥದ್ದು ಬಹಳಷ್ಟು ವಿಷಯ ಇದೆ. ಚಿಂತನೆ ವಿಚಾರ ಮಾಡೋದು. ಈ ಯಾವ ನಾನಿದ್ದೇನೆ, ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದೇನೆ. ಆ ಕಾರಣದಿಂದ ತ್ರಿಕಾಲದಲ್ಲೂ ಅನೇಕ ಪ್ರಕಾರದ ವಿಷಯ ಭೋಗಗಳನ್ನು ಭೋಗಿಸುತ್ತಿದ್ದರೂ ನಮಗಂತೂ ಕರ್ಮದ ಬಂಧವಾಗುವುದಿಲ್ಲ. ಎಂಥ ದಿಟ್ಟತನ ರೀ! ಮಿಥ್ಯಾದೃಷ್ಟಿಗೆ ಅಲ್ಲದ ಇಂಥ ಕಠೋರತನ ಯಾರಿಗೆ ಬರೋ ಸಾಧ್ಯ ಇದೆ ರೀ? ವಜ್ರ ಹೃದಯ, ಇಷ್ಟು ಕಠೋರತನ ತನ್ನ ಸಲುವಾಗಿ ರೀ. ಸಮ್ಯಕ್ ದೃಷ್ಟಿ ಜೀವ ಈ ಪ್ರಕಾರದ ಕಠೋರತೆ ಅವನಲ್ಲಿ ಇರೋ ಸಾಧ್ಯ. ಅರೇ, ವಿಷಯದೊಳಗೆ ಸುಖ ಇಲ್ಲವೇ ಇಲ್ಲ. ವಿಷಯ ವಿಷಮ ವಿಷ ಬಹು ಕುಡಿದಿರುವೆ. ವಿಷಯ ಅನ್ನುವಂಥ ವಿಷಮ ವಿಷವನ್ನ ಬಹಳಷ್ಟು ಕುಡಿದಿದ್ದೇನಪ್ಪ. ಈಗ ಬಾ ಅಂತ ಹೇಳ್ತಾರೆ. ಬಹಳಷ್ಟು ಕುಡಿದಿದ್ದೀನಿ. ಏನ? ವಿಷಯ ವಿಷಮ ವಿಷ ಬಹು ಕುಡಿದಿರುವೆ. ಈಗ ಜ್ಞಾನಿಗಳು ಹೇಳುವಂಥ ಅಮೃತವನ್ನು ಕುಡಿಯುವ ಮನಸ್ಸು ಮಾಡ, ಬರೇ ಮನಸ್ಸು ಮಾಡ ಅಂತ ಹೇಳ್ತಾರೆ. ಅರೇ, ಏಕ್ ಬಾರ್ ಸುಂತೋ ಸಹಿ ಅಂತ ಹೇಳಿ ಅಂದ್ರಲ್ಲ. ಏಕ್ ಬಾರ್ ಸುಂತೋ ಸಹಿ, ಒಂದು ಬಾರಿ ಆಲಿಸಿ ಆದರೂ ಆಲಿಸು. ಒಮ್ಮೆ ಕೇಳರಿ ಕೇಳಪ್ಪ, ಕೇಳಂದ್ರೆ ಶಬ್ದದಿಂದ ಕೇಳುವ ಮಾತಿಲ್ಲ. ಕೇಳಂದ್ರ ಅದರ ಅನುಸರಣೆ ಒಮ್ಮೆ ಮಾಡಿ ನೋಡ್ನಿ, ಮಾಡಿರಿ ನೋಡಲ್ಲ. ಒಮ್ಮೆ ತಿಂದರೆ ಇಷ್ಟ ಅಂಥೇಳಿ ನಾವು ಮಕ್ಕಳಿಗೆ ಒತ್ತಾಯ ಮಾಡ್ತೀವಲ್ಲ. ಯಾವುದನ್ನು ನಮಗೆ ರುಚಿಸ್ತಿದೆಯೋ ಅದು, ಯಾವುದರಿಂದ ನಮ್ಮ ಶರೀರಕ್ಕೆ ತಾತ್ಕಾಲಿಕ ಅನುಕೂಲತೆ ಅನ್ನಿಸ್ತಿದೆಯೋ ಅದನ್ನ ನಾವು ಮಕ್ಕಳ ಮೇಲೆ ಒತ್ತಾಯ ಪೂರ್ವಕ ಹೇಳ್ತೇವೋ ಅಥವಾ ಇಲ್ಲ. ಒಂದಿಷ್ಟು ನೋಡು. ಅರೇ, ಜ್ಞಾನಿ ಗುರುಗಳ ತಂದೆ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ, ಮಿತ್ರನ ಸ್ಥಾನದಲ್ಲಿ, ಅರೇ ಅನೇಕ ಪ್ರಕಾರದ ಹಿತೈಷಿಯ ಸ್ಥಾನದಲ್ಲಿ ನಿಂತುಕೊಂಡ ಒಮ್ಮೆ ಕೇಳಪ್ಪ. ಅಪ್ಪಾಜಿ ಹೇಳಿದ್ರು, ಕುಂದರ ಹೆಜ್ಜೆಯೊಳಗ 2 ಹೆಜ್ಜೆ ಇಟ್ಟು ನೋಡೋನು. 2 ಹೆಜ್ಜೆ ಇಟ್ಟು ನೋಡೋನು. ನಮಗೇನಾದರೂ ಲಾಭ ಅನಿಸ್ತು ಅಂತಂದ್ರೆ ಮುಂದೆ ಹೋಗೋನು, ಇಲ್ಲ ಅಂದ್ರೆ ಹಿಂದೆ ಬರ್ಲಿಕ್ಕೆ ನಮಗೆ ಯಾರು ಅಡ್ಡಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ.
ಕ್ಷಯೋಕ್ಷಮ ಜ್ಞಾನನ ಇದೆ 12ನೇ ಗುಣಸ್ಥಾನ ತನಕ. ಜ್ಞಾನಾವರಣದ ಕ್ಷಯ ಮತ್ತು ಉಪಶಮದ ಭಿಕ್ಷೆ ಇದೆ ರೀ ಅದ. ಜ್ಞಾನದ್ದನ ಇದೆ, ಜೀವದ್ದನ ಇದೆ. ಈ ಮಾತ 100ಕ್ಕೆ 1000 ಪಟ್ಟ ಸತ್ಯ ಇದೆ ರೀ, 1000% ಸತ್ಯ ಇದೆ. ಆದ್ರ ಜ್ಞಾನ ಕರ್ಮದ ವಶ ಆಗಿದೆ ಅನ್ನೋದು ಅಷ್ಟೇ ಸತ್ಯ ಇದೆ ರೀ. ಜ್ಞಾನ ಜೀವದ್ದನ ಇದೆ, ಜ್ಞಾನದ್ದನ ಇದೆ. ಆದರೆ ಏನ ಅನಾದಿ ಕಾಲದಿಂದ ಅನಂತ ಪಂಚ ಪರಾವರ್ತನ ಕಾಲ ಕಳೆದು ಹೋದು ಅದಕ್ಕೆ ಬರೀ ಅದರ ಅಧೀನಾಗಿ ಕೆಲಸ ಮಾಡ್ಯಾನ, ರೂಢಿ ಇದೆನ. ಕರ್ಮದ ಅಧೀನತೆಯಿಂದನೇ ಕೆಲಸ ಮಾಡಿ ರೂಢಿ ಇದೆ. ಹೀಗಾಗಿ ಅದರ ಅಧೀನತೆಯಿಂದ ಬಿಡಿಸಿಕೊಂಡು ಸ್ವತಂತ್ರ ಆಗೋದ್ರೊಳಗ ಅಷ್ಟು ಸಮಯ ಬೇಕಾಗ್ತಿದೆ, ಅಷ್ಟು ಉದ್ಯಮ ಬೇಕಾಗ್ತಿದೆ. ಅಲ್ಲಿ ಪೂರ್ಣ ವೀತರಾಗತೆ 12ನೇ ಗುಣಸ್ಥಾನದೊಳಗ ಆಗಿದ್ರೂ ಕೂಡ ಅಲ್ಲಿ ಇನ್ನೂ ಪರವಶತೆ ಇದೆ. ಪರವಶತೆ ಇದೆ ಅನ್ನೋದಕ್ಕಿಂತ ಅಶುದ್ಧತೆ ಇದೆ. ಪೂರ್ಣ ವೀತನಾಗ ಆದದ್ದಿದೆ, ಆದ್ರ ಅನಂತ ಜ್ಞಾನ, ಅನಂತ ಆನಂದಾದಿಗಳದ್ದ ಅಭಾವ ಇದೆಯಲ್ಲ, ಅದು ಪರವಶತೆ ಇದೆಯೇನಿಲ್ಲ. ಅಲ್ಲಿ ಪರವಶತೆ ಶಬ್ದದ ಅರ್ಥ ಈ ಜೀವ ಅದರ ವಶ ಆಗಿ ಉಳಿದಿದನು ಹೀಗಲ್ಲ. ಅದರ ಹಿಂದೆ ಹೇಳಿದ ಪ್ರಕಾರ ಅದರ ವಶತೆಯ ಸಂಸ್ಕಾರ ಇನ್ನೂ ಉಳಿದಿದೆ ರೀ ಸ್ವಲ್ಪ. ಅದು ಪೂರ್ಣ ಸ್ವಾಧೀನ ಆಗುತ್ತಾ ಇಲ್ಲ. ಅದ ಆ ರೀತಿಯಿಂದ ಹೇಳಿದ್ರೆ ಆ ಪ್ರಕಾರನ, ನಿಮಿತ್ತದ ಮುಖ್ಯತೆಯಿಂದ ಹೇಳಿದ್ರೆ ಅದೇ ಪ್ರಕಾರ ರೀ. ಉಪಾದಾನದ ಮುಖ್ಯತೆಯಿಂದ ಹೇಳಿದ್ರೆ ಇದು ಬೆಳಿಬೇಕಲ್ಲ. ಇದು ಇನ್ನು ಅಷ್ಟು ಬೆಳಿಬೇಕಲ್ಲ. ಬೆಳಿಬೇಕಾದ್ರೆ ಅಷ್ಟು ಸಮಯ ಬೇಕೇನ್ ಬೇಡ್ರಿ. ಮಗ ಹುಟ್ಟಿದ್ರಿ ಇನ್ ನಿಮಗ ಅನುಕೂಲ ಆಗತಾನೆ, ಆದ್ರ ಅವ ಅಷ್ಟು ವರ್ಷ ಕಳಿಬೇಕಲ್ಲ, ಅಷ್ಟು ಬೆಳಿಬೇಕಲ್ಲ ಅವ. ನಿಮಿತ್ತದ ಕಥನ ಇಲ್ಲದ ಪರ್ಯಾಯದ ಯೋಗ್ಯತೆಯ ಕಥನ. ಪರ್ಯಾಯದ ಯೋಗ್ಯತೆಯ ಕಥನ. ನಿಮಿತ್ತ ಏನಿದೆ, ಅಷ್ಟು ಕಾಲ ಕಳಿಬೇಕು ಅನ್ನೋದು ನಿಮಿತ್ತ ಇದ್ರೂ ಕೂಡ, ಅದು ನಿಮಿತ್ತದ ಆಧಾರದಿಂದ ಹೇಳಿದ್ರೂ ಕೂಡ ಆ ಪರ್ಯಾಯದೊಳಗೆ ಬೆಳವಣಿಗೆ, ವಿಕಾಸ, ಬಲಿಷ್ಠತನ ಬರಬೇಕು ಅಥವಾ ಬೇಡ್ರಿ. ಹಾಗಾದ್ರೆ ಅದು ಒಂದು ಪರ್ಯಾಯದಿಂದ ಇನ್ನೊಂದು ಪರ್ಯಾಯಕ್ಕೆ, ಒಂದು ಪರ್ಯಾಯದಿಂದ ಇನ್ನೊಂದು ಪರ್ಯಾಯಕ್ಕೆ ಕೊಡಲ್ಪಡ್ತಿದೆಯೇನ ಬೆಳಿಬೇಕು ಅಂತಂದ್ರ ಇಲ್ಲ. ಆದ್ರೆ ಸ್ವಾಭಾವಿಕವಾಗಿ ಕ್ರಮ ನಿಯಮಿತ ಹಾಗೆ ಇದೆ ರೀ. ಅದ ಒಂದರಿಂದ ಒಂದರೊಳಗೆ ಬರುವುದಿಲ್ಲ. ಈ ಪರ್ಯಾಯದ ಬಲ ಮುಂದಿನ ಪರ್ಯಾಯದೊಳಗೆ ಸ್ವಲ್ಪ ಮುಂದುವರಿತಿದೆ ಹೀಗೆ ಮಾತಿಲ್ಲ. ಈ ಪರ್ಯಾಯ ಹೊರಟು ಹೋದ್ರೂ ಇದರ ಯಥಾರ್ಥ ಸಂಸ್ಕಾರ ಮುಂದಿನ ಪರ್ಯಾಯದೊಳಗೆ ಇರ್ತಿದೆ ಅನ್ನೋ ಮಾತಿಲ್ಲ. ಯಾಕೆ ಅಂತಂದ್ರೆ ಪ್ರಾಗ ಭಾವ ಹೇಳಿದಾರಲ್ಲ. ವರ್ತಮಾನ ಪರ್ಯಾಯದೊಳಗೆ ಪೂರ್ವ ಪರ್ಯಾಯದ ಅಭಾವ ಹೇಳಿದಾರ್ರಿ. ಯಾವುದು ಸ್ವಯಂ ನಷ್ಟ ಆಗಿ ಹೋಗಿದೆ ಅದು ಇದಕ್ಕೇನು ಮಾಡೋ ಸಾಧ್ಯ ಇದೆ ರೀ ವರ್ತಮಾನಕ್ಕ. ಆದ್ರೂ ಕೂಡ ಅರ್ಥಾತ್ ಆ ಪ್ರಕಾರದ ಪರ್ಯಾಯದ ಅದರದೇ ಆದಂಥ ಜನ್ಮಕ್ಷಣ ಇದೆ. ಅದು ಬರಬೇಕು. ಅದಕ್ಕೆ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಇವು ತ್ರಿಕಾಲಿ ಧ್ರುವ ಪರಮ ಪಾರಿಣಾಮಿಕ ಎಂದೂ ಅಶುದ್ಧತೆಯನ್ನು ಸ್ಪರ್ಶ ಮಾಡಿಯೇ ಇಲ್ಲ. ಅಂಥ ಧ್ರುವ ಆತ್ಮ ಕೂಡ ಆ ನಾಳೆ ಬರುವಂಥ ಅಥವಾ 10 ವರ್ಷದ ನಂತರ ಬರುವಂಥ ಪರ್ಯಾಯವನ್ನು ಇವತ್ತು ತರುವುದು ಸಾಧ್ಯ ಇಲ್ರಿ. ಈ ಪ್ರಕಾರ ಪರ್ಯಾಯ ಉದ್ದಟ ಇದೆ ರೀ. ದ್ರವ್ಯದೊಳಗ ಆನಂದ ಅಥವಾ ನಿಧಿ ಅಥವಾ ಶಕ್ತಿ ಎಷ್ಟಿದೆ ಅಂತಂದ್ರ ಒಂದು ಸಮಯದ ಪರ್ಯಾಯಕ್ಕೆ ಪೂರ್ಣ ಧಾರೆಯರದು ಕೊಟ್ರೂ ಕೂಡ ಅದರ ಆಯುಷ್ ಒಂದು ಸಮಯ ಇದ್ದ ಕಾರಣ ಅದು ಭೋಗಿಷನಂತಿದೆ, ಅದು ಹೊರಟೋಗ್ತಿದೆ. ಮತ್ತು ಆ ವೈಭವ ಹಾಗಿದೆ, ಹಾಗೆ ಇದೆ. ಆ ಶಕ್ತಿ ಹಾಗಿದೆ, ಹಾಗೆ ಇದೆ. ಮತ್ತು ಮುಂದಿನ ಪರ್ಯಾಯ ಅದನ್ನೆಲ್ಲ ಸಂಪೂರ್ಣ ರೂಪದಿಂದ ಅನುಭವಿಸುವಂಥ ಸ್ವಯಂ ತನ್ನ ಶಕ್ತಿಯಿಂದ ಅದರ ಆಶ್ರಯ ಮಾಡಿ ಅದನ್ನು ಸಂಪೂರ್ಣ ಅನುಭವಿಸಿದರನೂ ಕೂಡ ಮತ್ತು ಅದು ದ್ರವ್ಯದ ಶಕ್ತಿ, ಸಾಮರ್ಥ್ಯ, ಆನಂದ ಹೇಗಿದೆ, ಹಾಗೆ ಇದೆ. ಹಾಗಾದರೆ ಇದೇನು ಅನುಭವ ಮಾಡಿತು?
ತನ್ನ ಶಕ್ತಿಯ ಅನುಭವ ಮಾಡಿದರೆ, ತನ್ನ ಆನಂದದ ಅನುಭವ ಮಾಡಿತು, ತನದ ಅನುಭವ ಮಾಡಿತು. ಎಲ್ಲ ವ್ಯವಹಾರದ ಕಥನಿದೆ. ಎಲ್ಲಿ ಭೇದ ಬರ್ತಿದೆಯಲ್ಲ ಅದೆಲ್ಲ ವ್ಯವಹಾರ ಇದೆ. ಎಲ್ಲಿ ವ್ಯವಹಾರ ಇದೆಯಲ್ಲ ಅಲ್ಲಿ ಸಂಸಾರ ಇದೆ. ವ್ಯವಹಾರ ಎಷ್ಟು ಕಾಲ ಇದೆ ಅಷ್ಟು ಕಾಲ ಸಂಸಾರ ಇದೆ. ಸಂಸಾರ ಅಂದ್ರೆ ವ್ಯವಹಾರ, ವ್ಯವಹಾರ ಅಂದ್ರೆ ಸಂಸಾರ ಅಂಥೇಳಿ ಸಿದ್ಧರೇನದರು ಅವರು ವ್ಯವಹಾರಾತೀತ ಇದ್ದಾರೆ. ಓದಿದ್ರೆ ನಿಲ್ಲ. ಸಿದ್ಧರೇನಿದ್ದಾರೆ ಅವರ ವ್ಯವಹಾರಾತೀತ. ಅಜ್ಞಾನಿ ಮಿಥ್ಯಾದೃಷ್ಟಿ ಅಶುದ್ಧ ವ್ಯವಹಾರಿ ಅದರ. ಸಾಧಕ ಜೀವ ಮಿಶ್ರ ವ್ಯವಹಾರಿ ಅದರ. ಮತ್ತ 13-14ನೇ ಗುಣಸ್ಥಾನದ ಜೀವ ಶುದ್ಧ ವ್ಯವಹಾರಿ ಇದ್ದಾರೆ. ಸಿದ್ಧರ ವ್ಯವಹಾರಾತೀತ ಇದ್ದಾರೆ ಅಂಥೇಳಿ ಕಿಂಚಿತ ಸಂಸಾರ ನೋ ಸಂಸಾರ ಅಂಥೇಳಿ ಅಪ್ಪಾಜಿ ಹೇಳಿದ್ದಾರೆ. ಯಾವುದನ್ನ? 14ನೆಯ ಗುಣಸ್ಥಾನವನ್ನ. 5 ಹ್ರಸ್ವ ಅಕ್ಷರಗಳ ಉಚ್ಚಾರಣೆ ಆಗುವಷ್ಟ ಯಾವ ಕಾಲಾವಧಿ 14ನೇ ಗುಣಸ್ಥಾನದ ಇದೆಯಲ್ಲ ಅದು ಈಶತ್ ಸಂಸಾರ ಅಂತ ಹೇಳಿ. ಸಂಸಾರ ಅರ್ಥಾತ್ ವ್ಯವಹಾರ ಇದೆ. ಈಗ ಮೊದಲು ಹೇಳಿದ ಪ್ರಕಾರ ವ್ಯವಹಾರ ಅಂದ್ರೆ ಸಂಸಾರ, ಸಂಸಾರ ಅಂದ್ರೆ ವ್ಯವಹಾರ. ವ್ಯವಹಾರದಿಂದ ಅತೀತ ಯಾರದರು? ಸಿದ್ಧರ ಮಾತ್ರ ವ್ಯವಹಾರದಿಂದ ಅತೀತದ. 13ನೇ 14ನೇ ಗುಣಸ್ಥಾನದಲ್ಲೇನೂ ವ್ಯವಹಾರ ಇದೆ. 12ನೇ ಗುಣಸ್ಥಾನ 4ನೇ ಗುಣಸ್ಥಾನದಿಂದ ಹಿಡಿದು 12ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಮಿಶ್ರ ವ್ಯವಹಾರ ಇದೆ. ಹೇಳ್ರಿ ವ್ಯವಹಾರ ಎಷ್ಟ? 3 ಪ್ರಕಾರದ್ದು. ಒಂದು ಮಿಥ್ಯಾ ದೃಷ್ಟಿದ್ದೇನಿದೆ ಅದು ಅಜ್ಞಾನ ಅಶುದ್ಧ ವ್ಯವಹಾರ. 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನ ಸಾಧಕ ಅವಸ್ಥೆ ಏನಿದೆ ಅದು ಮಿಶ್ರ ವ್ಯವಹಾರ. ಅರಹಂತ ಮತ್ತು 14ನೇ ಗುಣಸ್ಥಾನ 13 ಮತ್ತು 14 ಸಯೋಗ ಕೇವಲಿ ಮತ್ತು ಅಯೋಗ ಕೇವಲಿ ಶುದ್ಧ ವ್ಯವಹಾರ. ಮತ್ತು ಸಿದ್ಧರ ವ್ಯವಹಾರಾತೀತ. ಅರ್ಥಾತ್ ಇಲ್ಲಿ ಸಿದ್ಧ ಏನಾಯ್ತು? ಎಷ್ಟು ವ್ಯವಹಾರ ಇದೆ ಅಷ್ಟ ಸಂಸಾರ. ನಿಮಿತ್ತದ ಮುಖ್ಯತೆ ಮಾಡಿ ಹೇಳಿದ್ರೂ ವ್ಯವಹಾರನೇ ಇದೆ. ಗುಣಭೇದ ಅಥವಾ ಪರ್ಯಾಯದ ಕ್ಷಮತೆಯ ಆಧಾರದಿಂದ ಹೇಳಿದ್ರೂ ಕೂಡ ವ್ಯವಹಾರನೇ ಇದೆ. ಅಂದ್ರನ ಜೀವಕ್ಕ ಮಾಡಿದ್ದೆಲ್ಲ ಅಥವಾ ಮಾಡಿದ್ದನ್ನ ಭೋಗಿಸುವ ಪರಾಧೀನತೆ ಇಲ್ಲವೇ ಇಲ್ಲ. ಎಲ್ಲಿಯವರೆಗೆ ಸ್ವಯಂ ತನ್ನನ್ನು ತಿಳಿಯುವುದಿಲ್ಲ ಅಲ್ಲಿಯವರೆಗೆ ಏನು ಮಾಡಿದನ್ನದೆಲ್ಲ ಭೋಗಿಸಲೇಬೇಕು. ಸಾಮಾಯಿಕ ಪಾಠದೊಳಗೆ ಹೇಳಿದರು, ತಾನು ಮಾಡಿದ ಶುಭ ಕರ್ಮ ನಿಶ್ಚಯದೆಂ ಫಲ ಕೊಡುವುದದು. ಅದ ವಿಭಾಗ ಬೇರೆ ಇದೆ, ವಿವಕ್ಷಾ ಬೇರೆ ಇದೆ. ಯಾವಾಗ ಈ ಜೀವ ತನ್ನ ಸ್ವರೂಪವನ್ನ ತಾನು ಸ್ವೀಕಾರ ಮಾಡಿ ತನ್ನ ಸ್ವರೂಪದಲ್ಲಿ ತಾನು ಉಳಿಯುವಂಥ ತೀವ್ರ ಅಪೂರ್ವ ಪುರುಷಾರ್ಥ ಮಾಡ್ತಾನೋ ಆವಾಗ ನಿಮ್ಮದು ರಾಶಿ 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 ಅಸಂಖ್ಯಾತ ಲೋಕ ಪ್ರಮಾಣ ಇರಲಿ ಅದಕ್ಕೆ ಕರ್ಮ. ಆದ್ರೆ ಅದೇನೂ ಮಾಡುವುದಿಲ್ಲ, ಅದು ನಿಶಸ್ತ್ರಾಗಿ ಬಿಡ್ತಿದೆ. ಆದ್ರೆ ಆ ಪ್ರಕಾರದ ಪುರುಷಾರ್ಥಿ ಜೀವರುಗಳ ವಿರಳ ಇರ್ತಾರೆ. ಭರತೇಶ ಭೋಕ್ಷದ ಭೋಗೆಲ್ಲ ಎಲ್ಲಿ ಹೋಯ್ತಾರೆ? ಎಲ್ಲಿ ಹೋಯ್ತು? ಯುದ್ಧ ಮಾಡಿದ ಬಾಹುಬಲಿಯ ಈಗ ಹೇಳಿತಲ್ಲ ಪ್ರಾರಂಭದೊಳಗೆ 6 ಖಂಡ ಎಲ್ಲ ಇದ್ರೂ ಒಂದು ಬೇಕಾಗಿತ್ತು ಅವನಿಗೆ, ಒಂದು ಪೌದನಪುರ. ಅದರ ಅಭಾವದೊಳಗೆ ಇಷ್ಟೆಲ್ಲ ಕಾಂಡ ಮಾಡಿದ್ರೆ ಮತ್ತದೆಲ್ಲ ಎಲ್ಲಿ ಹೋಯ್ತು? ಅದೆಲ್ಲ ಕರ್ಮ ಎಲ್ಲಿ ಹೋಯ್ತ್ರಿ? ಅದೆಲ್ಲ ಕರ್ಮ ಅಂತರ್ಮುಹೂರ್ತದೊಳಗೆ ಆಗೋಯ್ತು. ಅರೇ ನೀ ಕರ್ಮದ ಕಡೆಗೆ ನೋಡ್ಬೇಡ. ಈಗ ಸಂಪದದೊಳಗೆ ಬಂದು ಹೋಗಿದೆ, ಮನೆಯಲ್ಲಿ ಹೋಗಿ ಓದೋದಂದ್ರೆ ಓದೋದ್ರಿ. ಸ್ವಭಾವದ ದೃಷ್ಟಿ ಎಲ್ಲಿ ಬಂತೋ, ಸ್ವಭಾವವನ್ನು ಎಲ್ಲಿ ನೀನು ನಿರ್ಮಲ ದೃಷ್ಟಿಯಿಂದ ನೋಡಿದೋ ಅಲ್ಲಿ ಸ್ವಭಾವದಲ್ಲಿ ರಾಗ ದ್ವೇಷ ನಿನಗೆ ಕಂಡು ಬರೋದು ಸಾಧ್ಯ ಇಲ್ಲ. ಅನಂತ ಕಾಲದಿಂದ ಮಾಡಿದ್ದು ಪಾಪ ಹಿಂಗೆ ಒಮ್ಮೆ ಅವ್ರಿಗೆ ನೀವು ಹೊಲ್ದಾಗ ಒಣಾದ ಬನ್ನಿ ಇರ್ತೈತಿ, ಕಡ್ಡಿ ಅದೇ ಒಂದು ಹುಲ್ಲದ ಬಣ್ಣವಿಗೆ ಒಂದು ಕಡ್ಡಿ ಹೇಳಿದ್ರೆ ಸಾಕಲ್ಲ, ಅದು ಒಂದು ಕಿಡಿ ಸಾಕು.
ನೋಡ್ರಿ, ಹುಲ್ಲದ ಬಣಿವೆಯನ ಯೋಗಸಾರ ಪ್ರಭೃತದೊಳಗೆ ಮಾತು ಬಂದಿದೆ. ಕಾಷ್ಟದ ಸಮೂಹ ರಾಶಿ ಕೂಡ ಒಂದು ಕಿಡಿಯಿಂದ ಕಾಲಾಂತರದಿಂದ ಭಸ್ಮೀಭೂತ ಆಯ್ತು. ಅರೆ, ಅಗ್ನಿಯ ಸಾಮರ್ಥ್ಯ ಎಂಥದ್ದಿದೆ ಅಂತಂದ್ರ ಒಣ ಇಂಧನವನ್ನಂತೂ ಅದು ಸುಟ್ಟೇ ಸುಡ್ತಿದೆ, ಆದ್ರೆ ಯಾವ್ದು ಹಸಿ ಇದೆಯಲ್ಲ ಅದನ್ನು ಕೂಡ ಒಣಗಿಸಿ ಸುಡ್ತಿದೆ ಅಂತ ಹೇಳ್ತಾರ್ರಿ. ಹಾಗಾದ್ರೆ ಈ ಧ್ಯಾನದ ಶುದ್ಧೋಪಯೋಗದ ಶಕ್ತಿ ಏನಿಲ್ಲ, ಅದರ ಅನಂತ ಗುಣಿತ ಇದೆ ರೀ. ವಿಶ್ವಾಸ ಎಲ್ಲಿಯವರೆಗೆ ನಮಗಿಲ್ಲವೋ ಅಲ್ಲಿಯವರೆಗೆ ಅನಂತ ಸಂಸಾರ ಇದೆ. ಏನು ಹೇಳ್ತು? ಎಲ್ಲಿಯವರೆಗೆ ವಿಶ್ವಾಸ ಇಲ್ಲವೋ ಅಲ್ಲಿಯವರೆಗೆ ಅನಂತ ಸಂಸಾರ ಇದೆ. ವಿಶ್ವಾಸ ಮೂಡಿ ಬಂದ ನಂತರ ಪುರುಷಾರ್ಥ ಎಲ್ಲಿಯವರೆಗೆ, ಆಯಾ ಸ್ಥಾನಕ್ಕೆ ಯೋಗ್ಯವಾದಂತಹ ಪುರುಷಾರ್ಥ ಎಲ್ಲಿಯವರೆಗೆ ಇಲ್ಲವೋ ಅಲ್ಲಿಯವರೆಗೆ ಮೇಲೆ ಮೇಲೆ ಹೋಗೋ ಸಾಧ್ಯ ಇಲ್ಲ. ಅಪೂರ್ವ ಪುರುಷಾರ್ಥ ಆದ ನಂತರ ಅವನಿಗೆ ಅವನ ನಿಧಿ ಸಿಗುವುದಿಲ್ಲ ಅನ್ನುವ ಮಾತೇ ಇಲ್ಲ. ಹಾಗಾದ್ರೆ ನಾವು ಎಲ್ಲಿ ಮೊದಲೇ ಫೇಲ್ ಅದೇವ್ರಿ? ವಿಶ್ವಾಸ ಇಲ್ಲ ನಮಗೆ ವಿಶ್ವಾಸ ಇದರದ್ದು, ವಿಶ್ವಾಸ ಅದರದ್ದು. ಯಾವುದ? ಅರೇ ಯಾವುದಾ ತಿಜೋರಿ ಬಿಟ್ಟು ಹೊರಗೆ ಕೂಡ ಬರುವುದಿಲ್ಲ ನೀ ಸತ್ತ ಮೇಲೆ. ಇವ್ರು ಯಾರು? ನನ್ನವ್ರು ಅಂತೆ, ಅವ್ರು ಬಾಗಿಲು ತನಕರೆ ಬರ್ತಾರೆ, ಸ್ಮಶಾನ ತನಕರೆ ಕೆಲವರು ಬರ್ತಾರೆ. ಅದು ಎಲ್ಲಿದೆ ಅಲ್ಲಿ ಇರ್ತಿದೆ. ಅದರ ಮೇಲೆ ವಿಶ್ವಾಸ. ಅರೆ, ಧನ ಇಲ್ಲಂದ್ರೆ ಯಾರು ಕೇಳ್ತಾರೋ? ಯಾರು ಕೇಳ್ಬೇಕಾಗಿದ್? ನಿನ್ನ ಏನ್ ಕೇಳ್ಬೇಕಾಗಿದೆ? ಏನ್ ಶರೀರ ಬಲ ಇಲ್ಲ ಅಂದ್ರೆ ಹೇಗೆ ನಡೆಯೋದ? ಅರೆ, ನಿಂದೇನ್ ನಡಿಬೇಕಾಗಿದೆ? ಶರೀರದ ಮೂಲಕ ನಿನ್ನ ಯಾವ ಕಾರ್ಯ ನಿಂತಿದೆ? ಆತ್ಮನ ಕಾರ್ಯ ಶರೀರದ ಕಾರಣದಿಂದ ನಿಂತಿದೆ. ಧನದ ಕಾರಣದಿಂದ ಆತ್ಮನ ಕಾರ್ಯ ಆಗೋದಿದೆ. ಅದಕ್ಕೆ ಹೇಳ್ತಲ್ಲ ಚಕ್ರವರ್ತಿ. ಅವ 6 ಖಂಡದ ವಿಭೂತಿಯ ಮಾಲೀಕ, ಏಕೈಕ ಮಾಲೀಕ. ಅವನಿಗೆ ಕೊಂಡುಕೊಳ್ಳಿಕ್ಕೆ ಬರಲಿಲ್ಲ ಮೋಕ್ಷವನ್ನ. ಹಾಗಾದ್ರೆ ಅದರಿಂದ ಯಾವ ಕಾರ್ಯ ನಿಂದಾಗಿದೆ? ಇದರಿಂದ ಯಾವ ಕಾರ್ಯ ನಿಲ್ಲೋದಿದೆ ನಿಂದು? ಆದರೆ ಯಾವುದೇ ನನ್ನ ಕಾರ್ಯಕ್ಕೆ ಕಿಂಚಿತ್ ಮಾತ್ರ ಕೂಡ ಸಹಕಾರಿ ಇಲ್ಲ, ಬಾಧಕವೇ ಇದೆ, ಬಾಧಕವೇ ನಿಯಮದಿಂದ ಇದೆ. ಅದರ ಮೇಲೆ ನಮ್ಮದು ಸಂಪೂರ್ಣ ವಿಶ್ವಾಸ ಇದೆ. ನನ್ನ ಸ್ವಭಾವದ ಮೇಲೆ, ನನ್ನ ಶಕ್ತಿಯ ಮೇಲೆ, ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಪರ್ಯಾಯದ ಸ್ವರೂಪದ ಮೇಲೆ ನನಗೆ ವಿಶ್ವಾಸ ಇದೆ. ಬಸ್ ನನ್ನನ್ನು ಬಿಟ್ಟು ಏನೇನು ಬೇಕಲ್ಲ ಅದೆಲ್ಲ ನನ್ನಲ್ಲಿ ಇದೆ. ಆದ್ರೆ ಅದು ಯಾವುದರಿಂದನೂ ನನ್ನ ಕಾರ್ಯ ಅಂಶ ಮಾತ್ರ ಕೂಡ ಆಗೋದು ಸಾಧ್ಯ.